ಗೃಹ ಪ್ರವೇಶ ಮಾಡಿದಾಗ ಶ್ರೀವಾರಿ ಕಿರೀಟ ಅಂತ ಒಂದು ಮನೆಗೆ ನೇಮ್ ಕೊಟ್ಟೆ. ಅದ್ರ ಜೊತೆ ಇನ್ನೂ 10 ಕೊಟ್ಟಿದ್ದೀನಿ. 10 ಇದಾವೆ. 10 ಕೂಡ ಆಯ್ಕೆ ಮಾಡ್ಕೊಳ್ಳಿಲ್ಲ. ಅವರು ಶ್ರೀವಾರಿ ಕಿರೀಟ ಅನ್ನೋದನ್ನ ಇಷ್ಟಪಟ್ಟ. ಈ ಓಬಳೇಶಪ್ಪ ಅಂತ ಇದ್ದಾರೆ, ಓ ಇದೆಯಲ್ಲ, ಓಂಕಾರಪ್ಪ ಅಂತ ಇದ್ದಾನೆ, ಅವ್ನು ತಿರ್ಕೊಂಡು ತಿಂತಾ ಇದ್ದಾನೆ. ಏನ್ ಮಾಡೋದು? ನೀವು ಯಾವ ಹಂತದಲ್ಲಿದ್ದೀರಿ, ಯಾವ ಸ್ಥಳದಲ್ಲಿದ್ದೀರಿ, ಯಾವ ಮೆಟ್ಟಲ ಮೇಲೆ ನಿಂತಿದ್ದೀರಿ, ಎಷ್ಟನೇ ಮೆಟ್ಟಲ ಮೇಲೆ ನೀವು ನಿಂತಿದ್ದೀರಿ, ಅನುಭವಿಸೋದು ಸರಿ. ಪಡ್ಕೊಂಬಂದಿರೋದು ಒಳ್ಳೆಯದು, ಸುಖ ಸೌಖ್ಯವನ್ನ ಭೋಗಭಾಗ್ಯ ಪಡ್ಕೊಂಬಂದಿದ್ದು ಅನುಭವಿಸುವ. ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನನ್ನ ನೂಷಾ. ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಇನ್ನು ಎಂದಿನಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ತುಂಬ ಸರಿ ಏನು ಅನಿಸ್ಬಿಡುತ್ತೆ ಅಂದರೆ, ಈಗ ಹೆಸರು ಆಲ್ರೆಡಿ ನಮ್ಗೆ ಇಟ್ಬಿಟ್ಟಿರ್ತಾರೆ ಪೇರೆಂಟ್ಸ್ ಅಂತ ಹೇಳ್ಬೋದು. ಕೆಲವರು ಫ್ಯಾನ್ಸಿ ನೇಮ್ನ ಚೇಂಜ್ ಮಾಡ್ಕೊಳ್ತಾರೆ ಅಥವಾ ಅಡಿಷನ್ ಮಾಡ್ಕೊಳ್ತಾರೆ. ಒಂದು ಎ ಎಕ್ಸ್ಟ್ರಾ ಹಾಕ್ಕೊಳ್ಳೋದು, ಎಸ್ ಎಕ್ಸ್ಟ್ರಾ ಹಾಕ್ಕೊಳ್ಳೋದು, ಈ ಥರ ಎಲ್ಲ ಮಾಡ್ತಿರ್ತಾರೆ. ಆದರೆ ನಮ್ಮ ಹೆಸರೇ ನಮ್ಮ ಸಕ್ಸಸ್ ಮತ್ತು ಫ್ಯೂಚರ್ನ ಪ್ರಿಡಿಕ್ಟ್ ಮಾಡುತ್ತಾ ಗುರುಗಳೇ? ಈಗ ಏನೋ ಎಸ್ಸಿಂದ ಹೆಸರಿಟ್ಕೊಂಡಿದ್ರೆ ತುಂಬ ಫೇಮಸ್ ಆಗ್ತಾರೆ, ಶೈನ್ ಆಗ್ತಾರೆ ಅಂತ ಕೆಲವ್ರು ಹೇಳ್ತಾರೆ. ಇನ್ನೂ ಕೆಲವು ನೋಡ್ತಿರುವಾಗ ಯಾವುದಾದ್ರೂ ಕಂಪ್ನೀಸ್ ಇರೋರಿಗೆ ಓ ಇತ್ತು ಅಂತಂದರೆ ಅವ್ರು ಶೈನ್ ಆಗ್ತಾರೆ ಅಂತ ತುಂಬ ಕೇಳ್ಪಟ್ಟಿರ್ತೀವಿ. ಸೊ ನಿಮ್ಮ ಕಂಪ್ನಿ ನೇಮಲ್ಲಿ ಓ ಬಂತು ಅಂದರೆ ನೀವು ಫುಲ್ ಶೈನ್ ಆಗ್ತೀರ ಅಂತ. ಸೊ ಈ ಥರ ನಮಗೆ ಸಾಮಾನ್ಯ ವ್ಯಕ್ತಿಗಳಿಗೆ ನಮ್ಮ ಹೆಸರೇ ನಮ್ಮ ಸಕ್ಸಸ್ ಮತ್ತು ಫ್ಯೂಚರ್ನ ಪ್ರಿಡಿಕ್ಟ್ ಮಾಡುತ್ತಾ ಅಥವಾ ಹೇಗೆ ಗುರುಗಳು? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನಾನು ಬಹುಶಃ ಇದನ್ನು ಒಪ್ಪಲ್ಲ. ಯಾಕೆ ಒಪ್ಪಲ್ಲ ಅಂದರೆ, ಲವಶೇಷಿ ಒಪ್ಪಲ್ಲ. ನಾನು ಹೆಸರು ಇಟ್ಕೊಳ್ಳಿ, ಏನು ಬೇಕಾದರೂ ಇಟ್ಕೊಡಿ, ಅದು ಅಟ್ರಾಕ್ಟಿವ್ ಆಗಿ ಇಟ್ಕೊಡಿ. ಈಗ ನಾನು ಯಾರಿಗೋ ಮೊನ್ನೆ ಒಂದು ಗೃಹ ಪ್ರವೇಶ ಮಾಡಿದಾಗ ಶ್ರೀವಾರಿ ಕಿರೀಟ ಅಂತ ಒಂದು ಮನೆಗೆ ನೇಮ್ ಕೊಟ್ಟೆ. ಅದ್ರ ಜೊತೆ ಇನ್ನೂ 10 ಕೊಟ್ಟಿದ್ದೀನಿ. 10 ಇದಾವೆ. 10 ಕೂಡ ಆಯ್ಕೆ ಮಾಡ್ಕೊಳ್ಳಿಲ್ಲ. ಅವರು ಶ್ರೀವಾರಿ ಕಿರೀಟ ಅನ್ನೋದನ್ನು ಇಷ್ಟಪಟ್ಟರು. ಹಾಗೆ ನಾನು ನಿಮಗೆ ಹೆಸರು ಏನಾದರೂ ಇಟ್ಕೊಳ್ಳಿ, ಅದೇ ಪಾಪ್ಯುಲಾರಿಟಿ ಕೊಡುತ್ತೆ ಅನ್ನೋದು ಶುದ್ಧ ಸುಳ್ಳು ಬರೆದಿಟ್ಕೊಳ್ಳಿ. ನನಗೆ ಗೊತ್ತಿದೆ ಇದು. ಯಾಕೆಂತಂದರೆ ಪಡೆದುಕೊಂಡು ಬಂದ ಭಾಗ್ಯವಿದು. ಈ ಫಾರ್ ಎಕ್ಸಾಂಪಲ್ ನೋಡೋಣ, ಯಾವುದು ಅಂತಂದರೆ, ಈಗ ಜಿಯೋ ಅಲ್ಲಿ ಓ ಇದೆ, ಓ ಅದಕ್ಕೆ ಆಮೇಲೆ ಓಯೋ ರೂಮ್ಸ್ ಅಲ್ಲ, ಹೌದು, ಅವ್ನು ಯಾರೋ ಹುಡುಗಿನಿಂದ ಸ್ಟಾರ್ಟ್ ಆಗಿದ್ದದು ಓಯೋ, ಅಲ್ಲಿ ಓ ಇದೆಯಲ್ಲ, ಓ ಅದು ಕೂಡ ಅಷ್ಟೇ, ಅದಕ್ಕೆ ಕಂಪ್ನಿ ಬೆಳೆದು ಬಿಡ್ತು ಅಂತ. ಏನಂತಂದರೆ, ಏನೋ ಒಂದು ಹೇಳಬೇಕು, ಹೇಳ್ಕೊಂಡು ಕುಟ್ಕೊಂಡಿದ್ದೀವಿ. ನಮಗೆ ಪ್ರಶ್ನೆಗಳು ಮಾಡೋದು, ಚಿಂತನೆ ಮಾಡೋದು ಸ್ವಲ್ಪ ಬಂದರೆ, ಈಗ ನಾನು ನೋಡಿದ್ದೀನಿ ತುಂಬ ಜನನ. ಈ ಓಬಳೇಶಪ್ಪ ಅಂತ ಇದ್ದಾನೆ, ಓ ಇದೆಯಲ್ಲ, ಓಂಕಾರಪ್ಪ ಅಂತ ಇದ್ದಾನೆ, ಅವ್ನು ತಿರ್ಕೊಂಡು ತಿಂತಾ ಇದ್ದಾನೆ. ಏನು ಮಾಡೋದು? ಏನು ಮಾಡ್ಬೇಕು ಅವನ್ನ? ಈ ಥರ 10 ಹೆಸರು ಕೊಡ್ತೀನಿ ನಾನು, ಕಂಪ್ನಿಗಳು ಕೊಡ್ತೀನಿ ನಾನು. ಅದಕ್ಕೆ ಹೆಸರಲ್ಲಿ ಅಲ್ಲ ತಾಕತ್ತಿರೋದು, ನೀವು ದುಡಿಯೋದ್ರಲ್ಲಿ ತಾಕತ್ತಿರೋದು, ನಿಮ್ಮ ಆಲೋಚನೆ ತಾಕತ್ತಿರೋದು. ನಾನು ಅದೇ ಹೇಳಿದ್ದು, ಕೆಲಸ ಕೆಟ್ಟರೆ ಅದನ್ನು ಈಗೋ ಹಾಗೋ ಮಾಡಿ ರಿಪೇರಿ ಮಾಡೋಣ ರೀ. ಅಥವಾ ನೀವು ಏನೋ ಮಾಡಿರ್ತಕ್ಕಂಥದ್ದು ಆ ಸಂದರ್ಭ ತಪ್ಪು ನಡೆದಿದೆ, ಆ ತಪ್ಪನ್ನು ಸರಿ ತಿದ್ದಬೋದು ರೀ. ನಿಮ್ಮ ಆಲೋಚನೆಯೇ ತಪ್ಪಾದರೆ ಯಾವ ನನ್ನ ಮಗ ತಿದ್ದುತ್ತಾನೆ ರೀ? ಹೆಂಗೆ ತಿದ್ದಕ್ಕಾಗತ್ತೆ ಹೇಳ್ರಿ? ಅದಕ್ಕೆ ಮದ್ದೇ ಇಲ್ಲ ರೀ. ಆಲೋಚನೆಗಳನ್ನು ಮೊದಲು ಶುದ್ಧವಾಗಿ ಈ ತಾಮ್ರದ ಚೆಂಬನ್ನು ಪೀತಾಂಬರಕ್ಕೆ ತೊಳಿತಾರಲ್ಲ, ಹಾಗೆ ಸ್ವಲ್ಪ ನಿಮ್ಮ ತಲೆನ ಏನು ಮಾಡಬೇಕು ಅಂತಂದರೆ, ಈ ಮೆಡಿಟೇಷನ್ ಅನ್ನೋ ನೀರಿಂದ ತೊಳಿರಿ, ಶುದ್ಧ ಮಾಡ್ಕೊಳ್ರಿ. ಒಂದಷ್ಟು ಜನ ಮಾಡ್ಕೊಳ್ರಿ, ನೋಡೋಣ. ನನ್ನ ಹಸಿವೇನು ಅಂತಂದರೆ, ನನ್ನ ಬಾಧೆ ಏನು ಅಂತಂದರೆ, ನನ್ನ ಪೇನ್ ಏನು ಅಂತಂದರೆ, ನೀವು ಯಾವ ಹಂತದಲ್ಲಿದ್ದೀರಿ, ಯಾವ ಸ್ಥಳದಲ್ಲಿದ್ದೀರಿ, ಯಾವ ಮೆಟ್ಟಲ ಮೇಲೆ ನಿಂತಿದ್ದೀರಿ, ಎಷ್ಟನೇ ಮೆಟ್ಟಲ ಮೇಲೆ ನೀವು ನಿಂತಿದ್ದೀರಿ, ಅಲ್ಲಿಂದ ನೀವು ಎಷ್ಟನೇ ಮೆಟ್ಟಲು ಹತ್ತಬೇಕು ಲಾಕ್ ಮಾಡಿಕೊಡಿ. ಅದು ಬಂದ ಮೇಲೆ ಇದು ಬಂದ ಮೇಲೆ ಅದು, ಮತ್ತು ಆಕಾಶಕ್ಕೆ ಏನು ಹಾಕ್ತಾನೆ ಇರ್ತೀರಿ. ಮೊದಲು ಲಾಕಿಂಗ್ ಸಿಸ್ಟಮ್ ಹಾಕ್ಕೊಳ್ಳಿ. ಆಮೇಲೆ ಬೇಡ ಅಂದರೆ ಇದು ಬರೆದಿಟ್ಕೊಳ್ಳಿ. ಬೇಡ ಅಂದರೆ ಬರುತ್ತೆ ರೀ. ನಿಮಗೆ ಗೋಲ್ ನೀವು ಮೊದಲು ಫಿಕ್ಸ್ ಮಾಡಿಕೊಳ್ಳಿ. ಆನಂತರ ಯಾವ ಸ್ಟೆಪ್ಪಲ್ಲಿದ್ದೀರಿ, ಆ ಸ್ಟೆಪ್ಪಲ್ಲಿ ಇದ್ದೀರಲ್ಲ, ಯಾವುದು ನೀವು ಆಯ್ಕೆ ಮಾಡ್ಕೊಂಡಿದ್ದೀರಿ, ಅಲ್ಲಿನ ಜನಗಳನ್ನು ಅಧ್ಯಯನವನ್ನು ಮಾಡಿ, ಅಲ್ಲಿರ್ತಕ್ಕಂತಹ ಕಂಪನಿಯ ಆ ಒಂದು ಹಂತದ ಎಜುಕೇಷನ್ ಅವ್ರದ್ದೇನು ನಿಮ್ಮದೇನು ಇಲ್ಲಿ ಟ್ಯಾಲಿ ಮಾಡಿಕೊಳ್ಳಿ. ಇನ್ನೆಲ್ಲ ಪಕ್ಕಕ್ಕಿಡ್ರಿ. ನಿಮ್ಮದು ಅವ್ರದ್ದು ಎಜುಕೇಷನನ್ನು ಪ್ಲಸ್ ಎಕ್ಸ್ಪೀರಿಯೆನ್ಸನ್ನು ತಾಳೆ ಹಾಕ್ಕೊಳ್ಳಿ. ಇದು ಬಿಟ್ಟು ನೀವೇನೋ ಒಂದೇ ಒಂದು ಓ ಸೇರಿಸ್ಬಿಟ್ರೆ ಓ ಆಗ್ಬಿಡ್ತದ, ಅಯ್ಯಯ್ಯೋ ಆಗ್ತದೆ ಅಷ್ಟೇ. ಅದು ಅದಕ್ಕೆ ನೀವು ಮಾಡಿಕೊಳ್ಬೇಕಾಗಿರೋಂಥದ್ದು, ನನಗೆ ಗೊತ್ತಿರೋ ಹಾಗೆ 100ಕ್ಕೆ 100 ಪಡೆದುಕೊಂಡು ಬಂದ ಭಾಗ್ಯವೇ. ಅವರೇನಂತಂದರೆ ಹೆಸರು ಬದಲಾವಣೆ ಮಾಡ್ಕೊಳ್ತಾರೆ. ಕೆಲವೊಬ್ಬರಿಗೆ ಅದು ಅನ್ಎಕ್ಸ್ಪೆಕ್ಟೆಡ್ ನಡೆದುಬಿಟ್ಟಿರುತ್ತೆ. ಏನು ಅಡ್ಡಾಟ ಮೇಲೆ ಗುಡ್ಡೇಟು ಅಂತಾರಲ್ಲ, ಹಾಗೆ ನಡೆದು ಬಿಡುತ್ತೆ. ಸತ್ಯಾಂಶ ಅದಲ್ಲವೇ ಅಲ್ಲ. ಸರ್, ಎಲ್ರಿಗೂ ಬದಲಾಯಿಸ್ಬಿಡೋಣ. ಈಗ
ಸಿಕ್ಕಿದವ್ರಿಗೆಲ್ಲ ಬದಲಾಯಿಸ್ಬೇಡ, ಆಗ್ತದೆ ನೋಡೋಣ ಒಂದ್ಸಲ. ನೀವು ಕೊಟ್ಟದ್ದು ಓನೇ ಈಗ ನಿಮ್ಮ ಹೆಸರು ಏನಮ್ಮ ಅನುಷಾನ ಏನು ಮಾಡೋಣ ಅಂದರೆ ಅನೋ ಮಾಡಿಬಿಡೋಣ, ಅಲ್ವೋ ಹಾಕ್ಬಿಡೋಣ. ಈಗ ನೀವು ಅನುಷ್ಕಾ ಶೆಟ್ಟಿ ಆಗ್ಬೇಕು, ನೀವು ಆಗುತ್ತೆ ಅಮ್ಮ. ನಾನು ಹೇಳಿದ್ದೇನೆ ಅಂದರೆ ಅವರು ಪಡ್ಕೊಂಡ್ಬಂದದ್ದು ಅದು ನೀವು ಪಡ್ಕೊಂಡ್ಬಂದಿದ್ದು ಇದು. ಅದಕ್ಕಾಗಿ ನಿಮ್ಮ ಸ್ಥಿತಿ ಇತಿ ಮಿತಿ ಗತಿ ಎಲ್ಲಿರಬೇಕಂದ್ರೆ ನಿಮ್ಮ ಆಲೋಚನೆ ಒಳಗಿರಬೇಕು ರೀ. ಇದು ಬಿಟ್ಟು ನನ್ನ ಪ್ರಕಾರ ಹೆಸರಿಲ್ಲ, ಲಗ್ನ ರಾಶಿ ನಕ್ಷತ್ರ ಅವರ್ ಇದು ಕೃಷಿ ಇದೆ. ಆಮೇಲೆ ಇನ್ನೂ ಹೇಳ್ತಾನೆ ಸಖತ್ತಾಗಿ ಎಂತ ಗೊತ್ತಾ, ಅಯ್ಯೋ ಬಿಡಪ್ಪ ನಾವು ಪಡ್ಕೊಂಡ್ಬಂದಿದ್ದು ಅನುಭವಿಸ್ಲೇಬೇಕಂತೆ. ಅನುಭವಿಸೋದು ಸರಿ, ಪಡ್ಕೊಂಡ್ಬಂದಿರೋದು ಒಳ್ಳೆಯದು, ಸುಖ ಸೌಖ್ಯವನ್ನು ಭೋಗ ಭಾಗ್ಯವನ್ನು ಪಡ್ಕೊಂಡ್ಬಂದಿದ್ದು ಅನುಭವಿಸುವ. ದುಃಖವನ್ನು ಅನುಭವಿಸ್ಬೇಕಂತ ಯಾರು ಹೇಳಿದ, ಯಾವನು ಹೇಳಿದ? ಕಿತ್ಕೋ, ಅದನ್ನು ರೆಡಿ ಮಾಡ್ಕೋ, ಅದಕ್ಕೆ ಶಾಸ್ತ್ರ ಹೇಳಿದೆಯಲ್ಲ, ಇದನ್ನು ಮಾಡ್ಕೋ ಅದನ್ನು ಏನು ಮಾಡಿಕೊಳ್ಬೇಕು ಅಂತಂದರೆ ನೀನು ಏನೇ ಮಾಡ್ಕೋ, ನೀನು ರೆಡಿ ಆಗಬೇಕು. ಏನೇ ಮಾಡ್ಕೋ, ನೀನು ಪ್ರಯತ್ನಶೀಲನಾಗಿರಬೇಕು. ಮನೇಲಿ ಕೂತ್ಕೊಂಡು ಏನೇನೋ ಆಲೋಚನೆ ಮಾಡೋದಲ್ಲ. ಒಂದೆರಡು ಸಲ ದುಡ್ದು ಕಂಪನಿ ಕಟ್ಟು ಸೋತು ಬಿಡೋ, ಮತ್ತೊಂದು ಸಲ ಕಂಪನಿ ಕಟ್ಟು ಎದ್ದೇಳಲೇಬೇಕು. ಯಾರೋ ಒಂದು ಅಂತಾರೆ ಅಂತ ನೀನು ಹಾಗೆ ಅವತ್ತುಕೊಳ್ಳೋ ಹಾಗಿಲ್ಲ, ಯಾರೋ ಸ್ವಲ್ಪ ಚೇಳಿಸ್ತಾರೆ ಅಂತ ಅದಕ್ಕೆ ಹಿಂದೆ ಬರೋ ಹಾಗಿಲ್ಲ. ಏನೋ ಅಂತಂದರೆ ಅದನ್ನೇ ನಾವು ಹೇಗೆ ತೊಗೋಬೇಕು ಅಂತಂದರೆ, ಎಸ್ ನನ್ನಿಂದ ಏನೋ ತಪ್ಪು ನಡೆದು ಬಿಡ್ತಾ ಇತ್ತೇನೋ, ಮುಂದಕ್ಕೆ ಅದನ್ನು ನಡೀಬಾರ್ದು ಅಂತ ಬಹುಶಃ ಅವರೇನೋ ನನಗೆ ಬ್ರೇಕ್ ಹಾಕಿರಬಹುದು ಅಂತ ಅಂದುಕೊಂಡೇ ನೀವು ಮುಂದಕ್ಕೆ ಹೋಗಿ ಅದನ್ನು ನೀವು ಸಕಾರಾತ್ಮಕವಾಗಿಯೇ ತೆಗೆದುಕೊಳ್ಳಬೇಕು, ನಕಾರಾತ್ಮಕ ಅಲ್ಲ. ಇಲ್ಲಿ ಅಕ್ಷರಗಳಾಗಿರಲಿ ಅಥವಾ ನಿಮ್ಮ ಹೆಸರುಗಳಾಗಿರಲಿ ಕೆಲಸಕ್ಕೆ ಬರಲ್ಲ. ಬರುತ್ತೆ ಅಂತಂದರೆ ಅದು ಎಲ್ಲಿ ಬರುತ್ತೆ ಅಂತಂದರೆ ಒಂದೊಂದು ಅಕ್ಕಿ ಕಾಳು ಒಂದೊಂದು ಅಕ್ಷರ ಅಂದ್ಕೊಳ್ಳಿ. ಅದನ್ನು ನೀವು ಪ್ರೋಸೆಸ್ ಮಾಡಿದ್ರೆ ಅಕ್ಕಿ ಕಾಳು ಅದು ಒಂದು ಸೌಂಡ್ ಮಾಡುತ್ತೆ, ಡ್ಯಾನ್ಸ್ ಮಾಡುತ್ತೆ. ಅನ್ನಕ್ಕೆ ಮೋಕ್ಷ ಬೇಕಂತ ರೀ, ಅದು ಕೇಳುತ್ತಂತೆ, ಸ್ವಾಮಿ ನನಗೆ ಮೋಕ್ಷ ಯಾವಾಗ ಕೊಡ್ತೀನಿ ಅಂತ. ನೀನು ಈ ಹಚ್ಚ ಹಸಿರನ್ನ ಪಚ್ಚ ಪೈರು ಹಾಗೆ ಬೆಳೆದು ಬಿಟ್ಟು ಮನುಷ್ಯ ಯಾವಾಗ ನಿನ್ನನ್ನು ಊಟ ಮಾಡುತ್ತಾನೋ ಆವಾಗ ನಿನಗೆ ಮೋಕ್ಷ ಅಂತ ಭಗವಂತ ಹೇಳಿರ್ತಾನಂತೆ. ಅದಕ್ಕೆ ಅಂತೆ ಆ ಭತ್ತ ಏನು ಬೆಳೆಯುವಾಗ ಹೀಗೆ ಆ ಗಾಳಿಗೆ ಹಿಂಗೆ ಡ್ಯಾನ್ಸ್ ಮಾಡುತ್ತಂತೆ, ಭತ್ತದ ಪೈರು ಹೀಗೆಲ್ಲ ಡ್ಯಾನ್ಸ್ ಮಾಡುತ್ತೆ. ಆಮೇಲೆ ಎಲ್ಲ ಕಟಾವು ಮಾಡುತ್ತಾನೆ, ತಗೊಂಬಂದು ಮೂಟೆಗೆ ಹಾಕ್ಕೊಂಡಿರ್ತಾನೆ. ಆ ನಂತರ ಏನು ಮಾಡ್ತಾನೆ ಅವ ಬಹುಶಃ ಕಾಯ್ತಾ ಇರ್ತಂತೆ, ಓ ಇವತ್ತು ತೆಗಿತಾನೆ ರೈತ, ನಾಳೆ ತೆಗಿತಾನೆ, ಇಲ್ಲಿಂದ ತೆಗೆದು ಆ ನಂತರ ಪಾತ್ರೆಗೆ ಬಿದ್ದು ಕೂಟೆ ಅದು ಕೊತ ಅಂತ ಕುದೀತಲ್ಲ ಡ್ಯಾನ್ಸ್ ಮಾಡುತ್ತಂತೆ. ಅಂದರೆ ಇವಾಗ ನನ್ನ ಮನುಷ್ಯ ತಿಂತಾನೆ ನನಗೆ ಮೋಕ್ಷ ಅಂತ. ಹಾಗೆ ನೀವು ಪ್ರಯತ್ನಶೀಲರಾಗಿ ನನಗೆ ಇವತ್ತು ಬರ್ಬೋದು, ನಾಳೆ ಬರ್ಬೋದು, ಒಂದು ಆಸೆ ಇಟ್ಕೊಳ್ಳಿ. ದುರಾಸೆ ಅಲ್ಲ, ಆಸೆ ಇಟ್ಕೊಳ್ಳಿ. ಆಮಿಷಗಳಿಗೆ ಬಲಿಯಾಗಬೇಡಿ. ನೀವೇನಿದ್ದರೂ ಸಕ್ಸಸ್ಸಿನ ಹಾದಿಯಲ್ಲಿ ನಡಿಬೇಕಾದ್ರೆ ನಾನು ಕೊಡ್ತಾರೋ ಟಿಪ್ಸ್ಗಳಿದ್ದಾವಲ್ಲ ಅದನ್ನು ತೆಗೆದುಕೊಂಡು ನಿಮ್ಮ ಜಾತಕ ಯಾವುದು ಅಪ್ಲೈ ಆಗುತ್ತೋ ಆ ರೆಮಿಡಿಗಳನ್ನ ಮಾಡಿಕೊಂಡು ಮುಂದುವರಿಯಿರಿ. ಜಾತಕದಲ್ಲಿ ಬಹುಶಃ ಏನಾದರೂ ನಿಮ್ಮದು ವೀಕ್ ಇತ್ತು ಅಂದರೆ, ನಾವು ಪಡೆದುಕೊಂಡು ಬಂದಿಲ್ಲ ಗುರುಗಳೇ ಅಂತಂದರೆ, ಅವರು ಕೆಲವು ಕ್ಷೇತ್ರಗಳಿಗೆ ಹೇಳಿದ್ದೇನೆ, ಆ ಕ್ಷೇತ್ರಗಳಿಗೆ ಹೋಗಿ ಬರ್ತೀರ ಅಂತಂದರೆ ನೀವು ಒಂದು ಅಪ್ಲಿಕೇಶನ್ ಹಾಕ್ಕೊಳ್ತೀರ ಅಂತಂದರೆ, ಗೌರ್ಮೆಂಟ್ಗೆ ಅಪ್ಲಿಕೇಶನ್ ಹಾಕ್ಕೊಂಡ್ರೆ ಸಾರ್ವಜನಿಕರು ಯಾರು ಬೇಕಾದ್ರೂ ಹಾಕ್ಕೋಬೇಕು, ಬಟ್ ಸಮಾನವಾಗಿ ಸರ್ಕಾರ ನೋಡ್ಕೋಬೇಕು. ಹಾಗೆ ಭಗವಂತನೋ ನೀನು ಹಾಕ್ಕೊಂಡು ಅಪ್ಲಿಕೇಶನ್ನು ನಿನ್ನ ಟೈಮ್ ಚೆನ್ನಾಗಿತ್ತು ಅವ ನೀನು ಗಮನಿಸ್ದ ಅಂತಂದರೆ ಎಲ್ಲಿಂದ ಎಲ್ಲಿಗೆ ಬೇಕಾದರೆ ಬೆಳಿಬೋದು. ನೀನು ಪಡ್ಕೊಂಬಂದಿಲ್ಲ ಆದರೆ ಇಲ್ಲಿ ಹೋಗಿ ಅವನ ಬಳಿ ಮಧ್ಯದಲ್ಲಿ ಪಡ್ಕೊಂಬಂದಿಲ್ಲ, ಬೈ ಬರ್ತ್ ಪಡ್ಕೊಂಬರಲಿಲ್ಲ ಆದರೆ ನಿನ್ನಲ್ಲಿರ್ತಕ್ಕಂಥ ಕೆಟ್ಟದ್ದನ್ನು ನಿನ್ನ ತಿಳುವಳಿಕೆ ಪ್ರಕಾರ ಅದನ್ನು ಡಿಲೀಟ್ ಮಾಡ್ತಾ ಅದನ್ನು ಡಿಲೀಟ್ ಬಾಕ್ಸ್ಗೆ ಹಾಕಿ ಮುಂದುವರೆದ ಭಾಗದಲ್ಲಿ ನೀನು ಒಳ್ಳೆಯವನಾಗಿ ಮಾರ್ಪಟ್ಟು ಒಂದಷ್ಟು ಪುಣ್ಯ ಸಂಪಾದನೆ ಮಾಡ್ಕೊಂಡು ಹೋಗ್ತೀಯ ಅಂತಂದರೆ ನಿನಗೆ ಅವನು ಕೊಟ್ಟೇ ಕೊಡಬೇಕು. ಎಳನೀರು ಮರದ ಕೆಳಗಡೆ ಕುಳಿತಿದ್ಯಾ ಅಂತಂದರೆ ನಿನ್ನ ದಾಹ ಆಗುತ್ತೆ ಅಂತಂದರೆ ನೀನು ಪ್ರಯತ್ನ ಪಟ್ಟು ಕಿತ್ಕೊಂಡು ಕುಡಿಬೋದು. ಪ್ರಯತ್ನ ಪಡಲಿಲ್ಲ, ಅಲ್ಲಿ ಬರುತ್ತೆ ಬರಲ್ಲ, ನೀನು ಅಲ್ಲೇ ಕುಳಿತಿದ್ಯಾ. ಯಾರ ಕೈಲಾದರೂ ತೆಗೆಸ್ಕೋ, ನೀನಾದರೂ ತಗೋ ಕುಡಿ, ನಿನ್ನ ದಾಹ ತೆಗೆದ ಹಬ್ಬ ಎಣ್ಣೆನಿಂದ ಇದೆಯಾ ಅಂತ ಗೊತ್ತಾಗುತ್ತೆ. ಈ ಪ್ರಯತ್ನನೇ ಪಡಿತೀವಿ, ಅದೇಗೆ ಬರುತ್ತೆ ನನಗೆ? ಬೇಕು ಅಂತ ಇಚ್ಛೆ ಇರಬೇಕು, ಬೇಕು ಅಂತ ಅಪೇಕ್ಷೆ ಇರಬೇಕು, ಬೇಕು ಅಂತ ನಮ್ಮ ಒಳ ಮನಸ್ಸು ಪ್ರಯತ್ನಶೀಲವಾಗಿದ್ದರೆ ಇಲ್ಲಿ ಅಕ್ಷರಗಳು ಮಂತ್ರಾಕ್ಷರಗಳಾಗಿ ಬದಲಾಗಬೇಕು. ಆವಾಗ ಕೆಲಸ ಮಾಡುತ್ತೆ. ಬಿಟ್ಟರೆ ಬದಲಾವಣೆ ಮಾಡಿಕೊಂಡಿದ್ರೆ ಅಲ್ಲ ಪ್ರೀತಿಯ ಬಂಧುಗಳು. ನಿಮ್ಮ ಪ್ರಯತ್ನದಿಂದ ನಿಮ್ಮ ಹೆಸರಿಗೆ ಶಕ್ತಿ ಬರುತ್ತೆ, ನಿಮ್ಮ ಪ್ರಯತ್ನದಿಂದ ನೀವು ಇಟ್ಕೊಂಡಿರೋ ಹೆಸರಿಗೆ ಬಲ ಬರುತ್ತೆ, ನೀವು ಇಟ್ಕೊಂಡಿರೋ ನಿಮ್ಮ ಪ್ರಯತ್ನದಿಂದ ಆ ಹೆಸರಿಗೆ ಒಂದು ಶಕ್ತಿ ಬರುತ್ತೆ, ಯುಕ್ತಿ ಬರುತ್ತೆ. ಪ್ರೀತಿಯ ಬಂಧುಗಳೇ, ಖಂಡಿತ ಗುರುಗಳೇ, ಎಲ್ಲೋ ಒಂದು ಕಡೆ ನೇಮಿಂದ ನಮ್ಮ ಒಂದು ಸಕ್ಸಸ್ ಆಗಲಿ ಅಥವಾ ಫ್ಯೂಚರ್ನಾಗಲಿ ಪ್ರೆಡಿಕ್ಟ್ ಮಾಡೋದಕ್ಕಾಗೋದಿಲ್ಲ. ನಮ್ಮ ತಾಕತ್ತು ಅಥವಾ ನಮ್ಮ ಪ್ರಯತ್ನ ನಾವು ಮಾಡುವಂಥ ಕೆಲಸದಿಂದ ಅಷ್ಟೇ ನಮಗೆ ಸಾಧ್ಯ ಆಗುತ್ತೆ ಅಂತ ತಿಳಿಸಿದ್ರಿ. ಎಲ್ಲೋ ಒಂದು ಕಡೆ ಓ ಇದೆ ಅಂದಾಗ ಆ ಉದಾಹರಣೆಗಳು ಕೂಡ ಕೊಟ್ರಿ. ಈಗ ನಾನು ಯೋಚನೆ ಮಾಡ್ತಾ ಕೂತಿದ್ದೆ, ಯಾರ್ಯಾರ ಹೆಸರುಗಳಲ್ಲಿ ಓ ಬರುತ್ತೆ ಅವ್ರೇನು ತುಂಬ ದೊಡ್ಡ ಫೇಮಸ್ ಥರ ಏನಾಗಿಲ್ಲ, ಸಾಮಾನ್ಯ ಜನರಲ್ಲೇ ಇರ್ತಾರೆ ಅಥವಾ ಸಂಕಷ್ಟದಲ್ಲೇ ಇರ್ತಾರೆ ಅಂತಲೇ ಹೇಳ್ಬೋದು. ಸೊ ನಮ್ಮ ಪ್ರಯತ್ನ ಅನ್ನೋಂಥದ್ದು ನಮ್ಮ ಕೆಲಸದ ಮೇಲೆ ಕೇಳಿದ್ ನಾವು ಎಲ್ರಿಗೂ ಇಟ್ಬೇಡ ಅನ್ನತ್ಲಾಗ. ಈಗ ಅಂಬಾನಿ ಹೆಸರು ಎಲ್ರಿಗೂ ಇಟ್ಬಿಡೋಣ, ಎಲ್ಲರೂ ಅಂಬಾನಿ ಆಗ್ತಾರ? ಆಗೋದಿಲ್ಲ. ಅದೇ ನಾವು ಅರ್ಥ ಮಾಡ್ಕೋಬೇಕು. ಲೆಟ್ರಲ್ಲಿ ಏನಿದೆ ಅಂತಂದ್ರೆ ಎಲ್ಲರೂ ಅಂಬಾನಿ ಆಗಲೇಬೇಕು. ಆದರೆ ಕೆಲವಿದಾವೆ, ಕೆಲವೊಂದು ಯೂತ್ಸ್ನ ಯಾವಾಗಲೂ ರಾಜಕೀಯ ಬಂದಾಗ ಮಾತಾಡೋಣ ಅದನ್ನು ಬಹುಶಃ ಇದೆ.
ಒಂದಷ್ಟು ಯೂಸನ್ನು ತೆಗೆದುಕೊಂಡು ಹೋಗಿ ಸರ್ಕಾರ ನಾನು ಹೇಳಿದ ಕೆಲವು ಕಂಟ್ರಿಗಳಲ್ಲಿ ಏನಾರು ಮಾಡಿದ್ರೆ 100ಕ್ಕೆ 100 ಅಂಬಾನಿಗಳಾಗ್ತಾರೆ. ಇಲ್ಲಿ ಒಬ್ಬ ಹುಡುಗ 1000 ಅಂಬಾನಿ ಹುಟ್ಟಾಕ್ತಾನೆ. ಅಂಥ ಶಕ್ತಿ ಇದೆ. ಅದನ್ನು ಕೊಡೋದು ಬಿಟ್ಟು ನಮ್ಮ ಸರ್ಕಾರ ಇವರಿಗೆ ಕೇಳಿದ್ದೆಲ್ಲ ಗಿಫ್ಟ್ಗಳು ಕೊಡಬಾರ್ದು. ಯಾಕಂದರೆ ಅವ್ನು ಕಷ್ಟಪಡಬೇಕಲ್ಲ. ಇಲ್ಲಿ ಸರ್ಕಾರ ಸವಲತ್ತುಗಳು ಜಾಸ್ತಿ ಮಾಡುತ್ತು, ಸೋಮಾರಿಗಳನ್ನ ಮಾಡಿಬಿಡುತ್ತೆ. ಬಿಟ್ಟರೆ ವಿದ್ಯೆ ಕೂಡ ಅಷ್ಟೇ, ಅವ್ನು ಕಷ್ಟಪಟ್ಟು ಬೆಳಿಬೇಕು, ಸಮಾನತೆ ಬೇಕು. ಯಾರಿಗೆ ಪ್ರತಿಭೆ ಇದೆಯೋ ಅವ್ರಿಗೆ ನೀವು ಅವಕಾಶ ಕೊಡಬೇಕು. ಇಲ್ಲಿ ಜಾತಿ ಆಧಾರದ ಮೇಲೆ ಮಣ್ಣು ಮಸ್ಕು ಮಾಡಿಬಿಟ್ಟು ಹಾಳು ಬಿಟ್ಟರೆ ಪ್ರತಿಭೆಯನ್ನು ಗಮನಿಸ್ತಾ ಇಲ್ಲ ನೀವು. ಅದು ದೊಡ್ಡದಂಡ. ಖಂಡಿತ ಗುರುಗಳೇ. ಸೊ ಸಾಕಷ್ಟು ಅದ್ಭುತವಾಗಿ ಈ ಒಂದು ವಿಚಾರದಲ್ಲಿ ತಿಳಿಸ್ಕೊಟ್ರಿ. ತುಂಬ ಜನ ಕಲ್ಪನೆ ಮಾಡ್ಕೊಂಡಿರ್ತಾರೆ, ನನ್ನ ಹೆಸರಲ್ಲೂ ಏನಾದರೂ ಈ ಥರ ಲಕ್ಕಿ ಇನ್ಶಿಯಲ್ಸು ಅಥವಾ ಏನಾದರೂ ಇತ್ತು ಅಂದರೆ ನಾನು ಸಕ್ಸಸ್ ಕಾಣ್ತಿದ್ನೇನೋ ಅಂತ. ಸೊ ಅವೆಲ್ಲವೂ ಕೂಡ ಜಸ್ಟ್ ಸುಳ್ಳಾಗುತ್ತೆ. ಅದು ಯಾವುದು ವರ್ಕ್ ಆಗೋದಿಲ್ಲ. ನಮ್ಮ ಪ್ರಯತ್ನ ಅನ್ನೋಂಥದ್ದು ಹೇಗಿರಬೇಕು, ನಮ್ಮ ಎಫರ್ಟ್ ಟು ಫೋಕಸ್ ಹೇಗಿರಬೇಕು ನಮ್ಮ ಕೆಲಸದ ಮೇಲೆ ಅಂತ ಭಾಳ ಅದ್ಭುತವಾಗಿ ತಿಳಿಸ್ಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನಿವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.